ಆಗಿರ್ಬೋದು, ಕೆ ಎನ್ ರಾಜನ್ ಅವರಿಗಾಗಿರ್ಬೋದು, ಅಥವಾ ನಮ್ಮ ಪರಮೇಶ್ವರಪ್ಪನವ್ರಿಗಾಗಿರ್ಬೋದು, ಖರ್ಗೆ ಅವ್ರಿಗಾಗಿರ್ಬೋದು. ಅದಕ್ಕಾಗಿ DKಶಿಗೆ ನಾವು ಕೊಟ್ಟರೆ ಮತ್ತು ಯಾವುದೋ ಮೂಲೆಯಲ್ಲಿ ಖರ್ಗೆ ಅವ್ರಿಗೂ ಇದು ಇಲ್ಲ ಅಂತಲ್ಲ, ನಾನಂದೇ ಆಗಲಿಲ್ಲ ಸೇಮ್ ಅಟ್ಲೀಸ್ಟ್ ನನ್ನ ಮಗ ಹಿಂದಿನ ನಾಳೆ ಆಗಲಿ ಎನ್ನುವಂಥದ್ದು ಈ ಪ್ರಿಯಾಂಕಾ ಆದ್ಮೇಲೆ ಅವ್ರಿಗೊಂದು ಮಾಡಬೇಕು ಅನ್ನೋಂಥ ಇಚ್ಛೆ ಇರ್ಬೋದಿಲ್ಲ ಅಂತಲ್ಲ, ಯಾವುದೋ ಮೂಲೆಯಲ್ಲಿ ಇರ್ತದೆ, ಯಾವ ತಂದೆಗಾದ್ರು ಯುದ್ಧ ಇರೋದನ್ನು. ಹೀಗಾಗಿ ದಲಿತ CM ಕೂಗು ಜೋರ ಹಿಡಿತು. ಜೊತೆಗೆ ಈ ಒಂದು DK ಶಿವಕುಮಾರ್ ಅವ್ರ ಹೆಸರು ಮೇಲೆ ಚಿಕ್ಕಪ್ಪ ಇವರು ಫೋರ್ಸ್ ಮಾಡ್ತಾ ಇದ್ದಾರೆ, ಅವರು ಅಧ್ಯಕ್ಷರಿದ್ದಾರೆ. ಅದಕ್ಕೆ ಅಧ್ಯಕ್ಷಗಿರಿನ ಕಸ್ಕೊಂಡ್ಬಿಟ್ರೆ ಹೆಂಗೆ, ಯಾರು ಉಳಿತಾರೆ ಇವ್ರ ಜೊತೆಗೆ? ಹೇಗೆ ಅಧಿಕಾರ ಇದ್ದಾಗ ಮಾತ್ರ ಜನ ಮೇಲೆ ಅಂತಾರೆ, ಇದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅಧಿಕಾರ ಹಣ ಎರಡಿದ್ರೆ ನಮ್ಮ ಜನ ಬೆನ್ನ ಹಿಂದಿಂದ ಜಯ ಜಯ ಜಯ. ಹೀಗಾಗಿ ಈ ಎಲ್ಲ ಲೆಕ್ಕದಲ್ಲಿ DK ಶಿವಕುಮಾರ್ ಅವರು ಅಧ್ಯಕ್ಷಗಿರಿಂದ ಇಳಿಸೇ ಬಿಡಬೇಕು. ಒಬ್ಬ ದಲಿತ ನಾಯಕನ ಯಾರಾದರೂ ಅಧ್ಯಕ್ಷ ಮಾಡಬೇಕು ಅಂತ ಜೋರ್ದಾರ್ ನಡೆದಾಗ ಇದೆಲ್ಲ ಗೊತ್ತಾಗಿರುವಂಥ DK ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯ ನಮ್ಮ ಪಕ್ಷದ ನಾಯಕರು ಅಂತೇಳಿ ಅದನ್ನು ತಿಳಿಗೊಳಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಹಗರಗೊಳಿಸೋ ಪ್ರಯತ್ನ ಮಾಡ್ತಾರೆ. ನಮಗೂ ಅವ್ರು ಲೀಡರ್ ರೀ ಅಂತೇಳಿ ನಾವೇನು ಅವ್ರನ್ನ ಬೆಳೆಸೋದಿಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಧ್ವನಿಯಲ್ಲಿ ಪರಿವರ್ತನೆ ಆಗಿದೆ. ನೋಡಿದ್ದಾರೆ, ಅವರು ಚೆಕ್ ಮಾಡಿದ್ದಾರೆ ಏನಾಗುವಂತೆ. ಕೊನೆಗೆ ಈ ಒಂದು ನಮ್ಮ JDS ಪೂರ್ತಿ ಅದರಲ್ಲಿ 10-15 ಜನರನ್ನು 19 ಜನ ಇದ್ದಾರೆ ಕಾಣ್ತದವರು, ಆದರೆ 11 ಜನ ಅಂತ ಇವ್ರಿಗೆ ಇವ್ರಿಗೆ ಜೈ ಅಂತ ಪರಿಸ್ಥಿತಿ ಒಳಗೆ ಇದ್ದಾರೆ DK ಶಿವಕುಮಾರ್ ಅವ್ರಿಗೆ. ಹೀಗಾಗಿ ಅವ್ರನ್ನ ತೊಗೊಂಡು ಮತ್ತೇನೋ ಮಾಡಿ ಗದ್ದಲ ಮಾಡಬೇಕಂತ ಮಾಡಿದರು. ಬಟ್ ಅಷ್ಟರೊಳಗೆ ಇಲ್ಲೇ ನಮ್ಮ ಸತೀಶ್ ಅವರು ನಮ್ಮಲ್ಲಿ 50 ಜನ ಶಾಸಕರಿದ್ದಾರೆ, 25 ಇದ್ದಾರೆ, ಏನೇನೋ ಹೇಳಿ ಅದ್ರ ಇದ್ದಾರಿಲ್ಲ ಅಂತಲ್ಲ. ಯಾಕಂದರೆ ಕೇವಲ ಸತೀಶ್ ಫಾಲೋವರ್ಸ್ ಅಷ್ಟೇ ಅಲ್ಲ, ಅವರು ಈ ಸಿದ್ದರಾಮಯ್ಯ ಫಾಲೋವರ್ಸು ಇದ್ದಾರೆ. ಅವ್ರನ್ನ ಕುಡ್ಕೊಂಡು ಒಂದು 50 ಜನ ಇದ್ದಾರೆ, ನಾವು ಯಾಕೆ ಹೋಗಬಾರ್ದು ಅಂತೇಳಿ ನಡಗುದಿಷ್ಟೇನೋ ಹರಿದಾಡಿತು. DK ಶಿವಕುಮಾರ್ ಅವರು BJPಗೆ ಹೋಗ್ತಾರ ಅಂತೇಳಿ. ಅದು ಒಂದು ಹುಚ್ಚು ಕಲ್ಪನೆ ಇರ್ಬೋದು ಯಾರ್ದು ಇದ್ರೆ, ಅಥವಾ ಒಂದೇ ವಿಚಾರ ಮಾಡಿದ್ರೆ DK ಶಿವಕುಮಾರ್ ಅವ್ರಿಗೆ ಗೊತ್ತದ ನಾನು ಅಲ್ಲಿ ಹೋದ್ರೆ ನನಗೆ ಬೆಲೆ ಇಲ್ಲ ಅಂತೇಳಿ. ಯಾಕಂದ್ರೆ ಇವರು ಹೈಕಮಾಂಡ್, ಅದರಲ್ಲೂ ಸೋನಿಯಾ ಮತ್ತು ರಾಹುಲ್ ಗಾಂಧಿಯವರ ಅತ್ಯಂತ ಆತ್ಮೀಯರು, ಇವ್ರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರು. ಹೀಗಾಗಿ ಏನೋ ಹವಾ ಬಿಟ್ಟು ನೋಡಿದ್ರು ಅಥವಾ ಬೆಂಬಲಿಗೆ ಬಿಟ್ಟರು ಗೊತ್ತಿಲ್ಲ, ಅದು BJPಗೆ ಹೊರಟಿದ್ರಂತ ಅವರು. ಮತ್ತು ಸತೀಶ್ ಅವ್ರು ಬಂದಾಗ ಒಂದಿಷ್ಟು ಬಿಟ್ಟರು, ಅದು ಯಾಕೆ ಬಿಟ್ಟರು ಏನು ಬಿಟ್ಟರು ಗೊತ್ತಿಲ್ಲ. ಯಾಕಂದರೆ ಬುದ್ಧ, ಬಸವ, ಅಂಬೇಡ್ಕರ್ ನೆಲೆಗಟ್ಟಿನಲ್ಲೇ ತಮ್ಮ ಮೈಂಡನ್ನು ಇವಾಗ ಮೌಲ್ಡ್ ಮಾಡಿಕೊಂಡಿರುವಂಥ ಸತೀಶ್ ಅವರು ಸುಲಭವಾಗಿ BJPಗೆ ಹೋಗ್ತಾರೆ ಅನ್ನುವಂಥದ್ದು ಸುಳ್ಳು